ವರ್ಷಗಳ ಕಾಲ ನಿರ್ದೇಶಕರಾಗಿದ್ದು ಇಂದಿಗೂ ಸಕ್ರಿಯರಾಗಿ ಸಿನಿಮಾ ನಿರ್ದೇಶನದಲ್ಲಿ ಭಾಗಿಯಾಗಿರುವ ನೀವು ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಂದು ಮಾದರಿಯಾಗಿ ನಿಂತುಕೊಂಡಿದ್ದೀರಿ. ಕರ್ನಾಟಕ ಚಲನಚಿತ್ರೋದ್ಯಮ ಹೆಮ್ಮೆಯಿಂದ ನೋಡುವಂತೆ ಮಾಡಿದ ನಿಮ್ಮ ಸಾಧನೆ ಎಂದಿಗೂ ಅಮರವಾಗಿರುತ್ತದೆ. ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ಮಂಡಳಿಯ ಇಡೀ ಚಿತ್ರರಂಗದ ಪರವಾಗಿ ನಿಮಗೆ ನಿರ್ದೇಶಕ ರತ್ನ ಎಂದು ಬಿರುದು ನೀಡಿ ಸನ್ಮಾನಿಸಲು ಹರ್ಷಿಸುತ್ತದೆ. ಮೈಸೂರಿನ ಪ್ರತಿಷ್ಠಿತ ರಜಪೂತ ಕುಟುಂಬದ ಶಂಕರ ಸಿಂಗ್ ಹಾಗೂ ಮಂಗಳೂರಿನ ಪ್ರಸಿದ್ಧ ನಟಿ ಶ್ರೀಮತಿ ಪ್ರತಿಮಾದೇವಿ ಅವರ ಹಿರಿಯ ಪುತ್ರರಾಗಿ 22/10/1952ರಲ್ಲಿ ಜನಿಸಿದಿರಿ. 1975ರಲ್ಲಿ ನಾಗಕನ್ಯೆ ಎಂಬ ಜನಪದ ಕಥೆಯನ್ನು ಚಲನಚಿತ್ರವಾಗಿಸುವ ಮೂಲಕ ನೀವು ಕಥನ ಕಲೆಯ ಭಾರತೀಯ ಕಥಾ ಸಂಸ್ಕೃತಿಯನ್ನು ಹಮ್ಮಿಕೊಂಡಿರಿ. ಅನಂತರ ನೀವು ಸಮಕಾಲೀನ ನಿರ್ದೇಶಕರುಗಳಿಗಿಂತ ವಿಭಿನ್ನವಾಗಿ ಚಿಂತಿಸಿದ್ದರ ಫಲವೇ ನಾಗರಹೊಳೆ, ಗಂಡಭೇರುಂಡ, ಕಿಲಾಡಿ ಜೋಡಿ ಅಂತ ಮೊದಲಾದ ಚಿತ್ರಗಳು ಹಾಲಿವುಡ್ ಶೈಲಿಯಲ್ಲಿ ಮೂಡಿಬರಲು ಕಾರಣವಾದವು. ನೀವು ಕನ್ನಡ ಕಾದಂಬರಿಗಳ ಬಗ್ಗೆ ಆಲೋಚಿಸುತ್ತಲೇ ಗಂಡಭೇರುಂಡದಂತಹ ಕನ್ನಡದ ವಿಶಿಷ್ಟವಾದ ಚಲನಚಿತ್ರವನ್ನು ನೀಡಿದ್ದೀರಿ. ನೀವು ಇಲ್ಲಿಯವರೆಗೆ ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡದ ಕಾದಂಬರಿಗಳನ್ನು ಆಧರಿಸಿವೆ. ನೀವು ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡ ಕಾದಂಬರಿಗಳನ್ನು ಆಧರಿಸುತ್ತವೆ. ಅವೆಲ್ಲವೂ ಜನಪ್ರಿಯವೇ ಆಗಿದೆ. ಕರ್ನಾಟಕ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ನೀವು ದಕ್ಷತೆ ಮೆರೆದಿರಿ. ನಿಮ್ಮ ಕ್ರಿಯಾಶೀಲತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರ ನಿಮ್ಮನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಿಸಿತು. ಅಕಾಡೆಮಿ ಅಧ್ಯಕ್ಷರಾಗಿ ನೀವು ಹಲವಾರು ಯೋಜನೆಗಳನ್ನು ರೂಪಿಸಿದಿರಿ. ಬೆಂಗಳೂರಿಗಷ್ಟೇ ಸೀಮಿತವಾಗಿದ್ದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರವನ್ನು ಮೈಸೂರಿಗೂ ಕೊಂಡೊಯ್ದಿರಿ. ನೀವು ನಿರ್ದೇಶಿಸಿದ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗೂ ಪಾತ್ರವಾಗಿರುವುದು ಹೆಮ್ಮೆಯ ಸಂಗತಿ.